ಡಿಸಿಪ್ಲಿನ್ ಡೈಲಿ. ಆ್ಯಂಡ್ ನಿನ್ನೆಯಿಂದ ನಾನು ಯೋಗದಿಂದ ಡೈಲಿ ಒಂದೊಂದು ಬೆನಿಫಿಟ್ ಆ್ಯಡ್ ಮಾಡ್ಕೊತ ಹೋಗ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ಮತ್ತೆ ಕನ್ಸಿಸ್ಟೆನ್ಸಿ ಅದೇ ಥರ ಮೇಂಟೈನ್ ಮಾಡ್ತಾ ಹೋಗ್ತಾಯಿದ್ದೀನಿ ಗೈಸ್. ಆ್ಯಂಡ್ ಇವತ್ತಿನ ಯೋಗ ಬಂದುಬಿಟ್ಟು ಸೂರ್ಯ ನಮಸ್ಕಾರ. ಆ್ಯಂಡ್ ಈ ನೋಡ್ತಿರ್ಬೋದು ಸೂರ್ಯ ನಮಸ್ಕಾರ ಭಾಳಷ್ಟು ಜನ ಯೋಗ ಅಂದರೆ ಬರೀ ಸೂರ್ಯ ನಮಸ್ಕಾರ ಬರೀ ಅಷ್ಟೇ ಅಂತ ಅಂದ್ಕೊಂಡಿದ್ದೆ, ಭಾಳಷ್ಟು ಇರುತ್ತೆ. ಬಟ್ ನಾನು ಇವತ್ತು ಸೂರ್ಯ ನಮಸ್ಕಾರ ಬೆನಿಫಿಟ್ ಏನಂತ ತಿಳ್ಕೊಡ್ತೀನಿ. ಆ್ಯಂಡ್ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಗೈಸ್ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್, ಎಂಟೈರ್ ಬ್ಲಡ್ ಸರ್ಕ್ಯುಲೇಷನ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಇಟ್ಸ್ ಓವರ್ ಆಲ್ ಡೇನ ನಿಮಗೆ ಆ್ಯಕ್ಟಿವ್ ಇರೋಕ್ಕೆ ಮತ್ತು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋಕ್ಕೆ ಇದು ಸೂರ್ಯ ನಮಸ್ಕಾರ ರಿಯಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇವತ್ತಿನ ನಾನು ಹೇಗೆ ಮಾಡೋದು ಅಂತ ಅದೆಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಯ್ ಗೈಸ್, ಇವತ್ತಿನ ಡೇ ಬಂದುಬಿಟ್ಟು ಸೂರ್ಯ ನಮಸ್ಕಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಒಂದು ಸೂರ್ಯ ನಮಸ್ಕಾರ 1 ಕಿಲೋಮೀಟರ್ ಸಮಾನ, ಓಡಿದಷ್ಟು ಸಮಾನ. ಆ್ಯಂಡ್ ಇದನ್ನು ನಾನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಗೈಸ್. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಆ್ಯಂಡ್ ಮೊದಲಿಗೆ ಮಾಡೋದು ಒಂದು 4 ಮಾಡಿ ಸಾಕು. 3 ನೀವು ಉಸಿರು ಜೊತೆಗೆ ಎಲ್ಲ ಉಸಿರು ಜೊತೆಗೆ ಮಾಡಬೇಕಾಗಿರುತ್ತೆ ಗೈಸ್. ಯಾವುದೇ ಉಸಿರು ಕಟ್ಟು ಏನು ಮಾಡೋ ಹಾಗಿಲ್ಲ. ಉಸಿರು ತೊಗೊಳೋದು, ಉಸಿರು ಬಿಡೋದು ನಾವು ಯೋಗದಲ್ಲಿ ಮಾಡೋದು ಇದು ಮಾಡಲೇಬೇಕು ಉಸಿರು ಜೊತೆಗೆ. ಮೊದಲನೇದಾಗಿ ನೀವು ಮಾಡೋದಿದೆ ಫಸ್ಟ್ 4 ಮಾಡಿ ಸಾಕು. ಆ್ಯಂಡ್ ಆ್ಯಕ್ಚುಲಿ 12 ಮಾಡಬೇಕು ಸೂರ್ಯ ನಮಸ್ಕಾರ. ನಾನು ಫಸ್ಟ್ ಸ್ಟಾರ್ಟಿಂಗ್ ನೀವು ಮಾಡೋದ್ರಿಂದ ಒಂದು 4 ಮಾಡಿ, ನೆಕ್ಸ್ಟ್ ಇನ್ಕ್ರೀಸ್ ಮಾಡ್ತಾ ಹೋಗಿ. ಆ್ಯಕ್ಚುಲಿ 12 ಮಾಡಿದ್ರೆ ನೀವು ಡೈಲಿ ಪೂರ್ತಿ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಹಾಂ ಗೈಸ್, ಇವತ್ತು ಅಂಗಡಿಗೆ ಭಾಳ ಲೇಟಾಗಿ ಬಂದುಬಿಟ್ಟೆ. ಆ್ಯಂಡ್ ಭಾಳಷ್ಟು ಜನ 5-6 ಜನ ಹೊರಗೆ ಕಾಯ್ತಿದ್ರು. ಆ್ಯಂಡ್ ದಟ್ಸ್ ರಿಯಲಿ ಚೇಂಜಿಂಗ್ ಗೈಸ್ ಬಿಕಾಸ್ ಆಫ್ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಮೇಂಟೈನ್ ಮಾಡಿರೋದ್ರಿಂದ ಇವತ್ತು ಲೆವೆಲಿಗೆ ಎಲ್ರಿಗೂ ಒಂದು ಬೆನಿಫಿಟ್ಸ್ನ ತಿಳಿದಿದೆ. ಆ್ಯಂಡ್ ರಿಯಲಿ ಫಸ್ಟ್ ಸ್ಟಾರ್ಟಿಂಗ್ ವೀಕ್ ಒಂದು ತಿಂಗಳಲ್ಲಿ ಬರೀ ಒಂದು ವಾರದಲ್ಲಿ ಒಂದು 3-4 ಜನ ಬರ್ತಿದ್ರು ಅಷ್ಟೇ ಗೈಸ್. ಆ್ಯಂಡ್ ಇವತ್ತು ಬೆಳಗ್ಗೆ ಓಪನ್ ಮಾಡಿದಾಗ 5-6 ಜನ ವೇಟಿಂಗ್ ಮಾಡ್ತಿದ್ರು ಗೈಸ್ ಬಾಗಿಲು ತೆಗೆಯೋಕ್ಕೆ. ಆ್ಯಂಡ್ ದಿಸ್ ಇಸ್ ಅ ರಿಸಲ್ಟ್ ಆಫ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ದಟ್ಸ್ ಐ ಲರ್ನ್ ಫ್ರಮ್ ದಟ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಗೈಸ್. ಆ್ಯಂಡ್ ರಿಯಲಿ ಏನೇ ಮಾಡಬೇಕಿದ್ರು ಒಂದು 3-4 ದಿವಸ ಯಾವುದೂ ಆಗೋದಿಲ್ಲ. ಆ್ಯಂಡ್ 4 ದಿವಸದಲ್ಲಿ ನಾವು ಅದೇ ಯಾರೂ ಬರಲಿಲ್ಲ ಅಂತ ಬಂದ್ ಮಾಡಿ ಹೋಗಿದ್ದೆ, ಇವತ್ತು ಈ ಲೆವೆಲ್ಗೆ ಇರ್ತಿದ್ದಿಲ್ಲ ಗೈಸ್. ಆ್ಯಂಡ್ ಇದೇ ಥರ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಚೇಂಜ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಹೋಗ್ತಿದ್ದೀನಿ. ಆ್ಯಂಡ್ ಫಾಲೋ ಮಾಡಿ ಗೈಸ್ ಆ್ಯಂಡ್ ಸಿ ದ ರಿಸಲ್ಟ್ಸ್ ಆಫ್ ದ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ವರ್ಕೌಟ್ ಸೆಷನ್ ಮುಗ್ಕೊಂಡು ಬರ್ತಾ ಇದ್ದೆ. ಆ್ಯಂಡ್ ಯಾರೆಲ್ಲ ನೀವು ಫ್ರೆಂಡ್ಸ್ ಜೊತೆಗೆ ಜಾಯ್ನ್ ಆಗ್ತೀರಾ ಅವ್ರು ಒಂದು ದಿವಸ ಬಂದಿದ್ದಾಗ ನೀವು ಬಿಡ್ಬೇಕು ಅನಿಸುತ್ತೆ. ಸೊ ಯಾರ ಮೇಲೂ ಡಿಪೆಂಡ್ ಆಗಿ ಒಬ್ಬರೇ ಜಾಯ್ನ್ ಆಗಿ. ಆ್ಯಂಡ್ ಯಾಕಂದರೆ ಅವ್ರು ಒಂದು ದಿವಸ ಬರಲಿಲ್ಲ ಅಂದರೆ ನಿಮಗೂ ಬಿಡ್ಬೇಕು ಅನಿಸುತ್ತೆ. ಆ್ಯಂಡ್ ನನಗೂ ಆಗಿದ್ದಕ್ಕೆ ಹೇಳ್ತಾ ಇರೋದು. ಆ್ಯಂಡ್ ನಾನೀಗ ಒಬ್ಬರೇ ಬರ್ತಾಯಿದ್ದೀನಿ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಆ್ಯಂಡ್ ಇವತ್ತಿನ ಡೇ 11 ಕಂಪ್ಲೀಟ್ ಆಗಿರೋದು ಸೂರ್ಯ ನಮಸ್ಕಾರ ವಿತ್ ಬೆನಿಫಿಟ್ಸ್ ಯು ನೋ ವೆರಿ ವೆಲ್. ಆ್ಯಂಡ್ ನಾನು ಯಾಕೆ ಯೋಗ ಮತ್ತು ಜಿಮ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಯೋಗ ನಮ್ಮ ಬಾಡಿನ ನಿಯಂತ್ರಣದಲ್ಲಿ ಇಡೋಕ್ಕೆ ಪಡುತ್ತೆ. ಆ್ಯಂಡ್ ಜಿಮ್ ಮಾಡೋದ್ರಿಂದ ನಾವು ಬಾಡಿನ ಮಸಲ್ ಗೇನ್ ಮಾಡೋಕ್ಕೆ ಇದು ಮಾಡ್ಕೋತೀವಿ. ಆ್ಯಂಡ್ ಇವೆರಡು ಮಾಡೋದ್ರಿಂದ ನಾವು ಡಿಸಿಪ್ಲಿನ್ ಬಗ್ಗೆ ಭಾಳ ಅಗತ್ಯವಾಗಿರುತ್ತೆ. ಆ್ಯಂಡ್ ಈ 2 ಡಿಸಿಪ್ಲಿನ್ ಡೈರಿನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮದೇ ಯಾವುದೇ ಒಂದು ಪ್ಯಾಷನ್ ಇದೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಸಜೆಸ್ಟ್ ಮಾಡೋದ್ರಿಂದ ಇವೆರಡು ಮಾಡೋದ್ರಿಂದ ರಿಯಲಿ ಇಸ್ ಚೇಂಜ್ ಫ್ರಮ್ ಲಾಟ್. ಆ್ಯಂಡ್ ಐ ಆಲ್ಸೋ ಫಾಲೋಯಿಂಗ್ ದಿಸ್. ಆ್ಯಂಡ್ ಇದು ಮಾಡೋದ್ರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದೇ ರೀತಿ ಡೇ 11 ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇನ್ನೂ ಮತ್ತೆ ಡೇ 12ಇಂದ ನಾನು ಏನು ಕನ್ಸಿಸ್ಟೆನ್ಸಿ ವಿತ್ ಯೋಗ ಬೆನಿಫಿಟಿಂದ ಆ್ಯಡ್ ಮಾಡ್ಕೊತ ಹೋಗ್ತಿದ್ದೀನಿ. ಆ್ಯಂಡ್ ಸಿ ಯು ಗೈಸ್ ದಿಸ್ ಡೇ 11
completes, and I'm still again continues the day 12 with the same motive and same energy with the same yoga benefit. See you in the day 12.